ಅಧಿವೇಶನ ನಡೆಯುವಂತದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂತ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂತ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನ ಚರ್ಚೆ ಆಯಿತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನ ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ. ಈಗ ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದ್ರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದು ಏನೋ ಇದ್ರೆ ಮೈಗೆ ಹುಷಾರಿಲ್ಲೇ ಕೊಡ್ಲಿ. ಇಲ್ಲಾಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೇ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ತರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅಧಿವೇಶನ ನಡೆಯುವಂತದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂತ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂತ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನ ಚರ್ಚೆ ಆಯಿತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನ ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ. ಈಗ ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದ್ರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದು ಏನೋ ಇದ್ರೆ ಮೈಗೆ ಹುಷಾರಿಲ್ಲೇ ಕೊಡ್ಲಿ. ಇಲ್ಲಾಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೇ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ತರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅಧಿವೇಶನ ನಡೆಯುವಂತದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂತ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂತ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನ ಚರ್ಚೆ ಆಯಿತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನ ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ. ಈಗ ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದ್ರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದು ಏನೋ ಇದ್ರೆ ಮೈಗೆ ಹುಷಾರಿಲ್ಲೇ ಕೊಡ್ಲಿ. ಇಲ್ಲಾಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೇ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ತರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅಧಿವೇಶನ ನಡೆಯುವಂತದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂತ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂತ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನ ಚರ್ಚೆ ಆಯಿತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು
ಬಜೆಟ್ ಬಗ್ಗೆ ರಿಪ್ಲೈಯನ್ನ ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ ಈಗ. ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದ್ರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದು ಏನೋ ಇದ್ರೆ ಮೈಗೆ ಹುಷಾರಿಲ್ಲ ಕೊಡ್ಲಿ. ಇಲ್ಲ ಅಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೆ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ತರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅಧಿವೇಶನ ನಡೆಯುವಂತದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂತ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂತ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನ ಚರ್ಚೆ ಆಯ್ತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನ ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ ಈಗ. ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದ್ರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದು ಏನೋ ಇದ್ರೆ ಮೈಗೆ ಹುಷಾರಿಲ್ಲ ಕೊಡ್ಲಿ. ಇಲ್ಲ ಅಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೆ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ತರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅಧಿವೇಶನ ನಡೆಯುವಂತದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂತ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂತ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನ ಚರ್ಚೆ ಆಯ್ತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನ ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ ಈಗ. ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದ್ರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದು ಏನೋ ಇದ್ರೆ ಮೈಗೆ ಹುಷಾರಿಲ್ಲ ಕೊಡ್ಲಿ. ಇಲ್ಲ ಅಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೆ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ತರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ.